ಏನಿಲ್ಲ ಫ್ರೆಂಡ್ಸ್, ನಮ್ಮ ಏರ್ಪೋರ್ಟಲ್ಲಿ ಇನ್ಕ್ಲೂಡಿಂಗ್ ನಾನು ಸಹಿತ ಮಾಡುವಂಥದ್ದು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತೋರಿಸ್ತೀನಿ. ಏನದು ಇನ್ಸಿಡೆಂಟು ಅಂತ ಸ್ವಲ್ಪ ಹಂಗೆ ನೋಡಿ. ಏನಂತಂದರೆ, ನಾವು ಟ್ರಾಫಿಕ್ ಜಾಮ್ ಆಯಿತು ಅಂತ ಬಡ್ಕೊಂಡು ನಾವೇ ಮಾಡೋದು ತಪ್ಪದು. ಅಂಥದ್ರಲ್ಲಿ ನಮಗೆ ಒಂದು ಟೈಮು ಜಾಮ್ ಆಗ್ಬಿಟ್ರೆ ನಾವು ಬೇರೆಯವ್ರನ್ನ ಬೈಕೊಂಡು ಹೋಗೋದು. ಹಿಂಗೆ ಅಂತಂದರೆ ತೋರಿಸ್ತೀನಿ. ಈಗ ಜಾಮ್ ಆಗಿರುತ್ತೋ ಇರಲ್ವೋ ಗೊತ್ತಿಲ್ಲ. ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ನಾವೇನು ಪಾರ್ಕಿಂಗ್ ಅಲ್ಲಿ ಹೋಗಲ್ಲ, ಇಲ್ಲಿ ಬ್ಯಾಕ್ ಸೈಡ್ ಬಂದ್ಬಿಡ್ತೀವಿ. ಯಾಕೆ ಅಂತಂದರೆ ಅಲ್ಲಿ ಟೀ ಕಾಫಿ ಊಟ ಎಲ್ಲ ನಮ್ಗೆ ಅಷ್ಟು ಕಂಫರ್ಟಬಲಾಗಿ ಸಿಗಲ್ಲ ಏರ್ಪೋರ್ಟ್ ಒಳಗಡೆ. ಇನ್ನು ನಾವು ಅಲ್ಲಿ ಟರ್ಮಿನಲ್ T2ನಲ್ಲಿ ಅಥವಾ T1ನಲ್ಲಿ ಒಳಗಡೆ ಹೋಗಿ ತಿನ್ನೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೀವಿ, ಶಿಸ್ತಾಗಿ ಬ್ಯಾಕ್ ರೋಡ್ ಅಂತ ಇದೆ, ಇಲ್ಲಿ ಬಂದ್ಬಿಡೋದು ಆರಾಮಾಗಿ ಬಂದ್ಬಿಟ್ಟು ಅಲ್ಲಿಂದ ಏರ್ಪೋರ್ಟಿಂದ 5 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಬರೋದಕ್ಕೆ. 5 ಆಗ್ಬೋದು ಅಥವಾ 4 ಆಗ್ಬೋದು, ಸಮಥಿಂಗ್ ಗೊತ್ತಿಲ್ಲ, ಚೆಕ್ ಮಾಡಿಲ್ಲ. ಒಂದು ಅಂದಾಜ್ ಮೇಲೆ ಹೇಳ್ತಾ ಇರೋದು. ಬೆಳಿಗ್ಗೆ ಟೈಮ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬ್ರೋ ಜಾಮು. ಇಲ್ಲಿಂದನೂ ಸ್ಟಾಪ್ ಆಗ್ಬಿಟ್ಟಿರುತ್ತೆ ಗಾಡಿಗಳು, ಸ್ಲೋ ಮೂವಿಂಗು. ಬಿಕಾಸ್ ಯಾಕೆ ಅಂದರೆ ಇಲ್ಲಿ ನಾನು ಸಹ ಮಾಡುವಂಥ ತಪ್ಪಿದು. ಎಲ್ಲ ಡ್ರೈವರ್ಗಳು ಮಾಡ್ತಾರೆ, ಅದರಲ್ಲಿ ನಾನು ಒಳ್ಳೆಯವನಂತಲ್ಲ, ನಾನು ಸಹ ಮಾಡ್ತೀನಿ ಆ ತಪ್ಪು. ಇಲ್ಲಿ ಫಸ್ಟ್ ಲೈನಿಗೆ ನಿಲ್ಸಿರ್ತಾರೆ ಆಲ್ಮೋಸ್ಟ್. ಆವಾಗಲೇ ಆ ಫಸ್ಟ್ ಲೈನ್ ನಿಲ್ಸಿದ್ರೆ ಟೆನ್ಷನ್ ಇಲ್ಲ, ಆರಾಮಾಗಿ ಗಾಡಿಗಳು ಹಿಂಗೆ ನೋಡಿ ಈಗ ಮೂವ್ ಆಗ್ತಿದೆಯಲ್ಲ, ಹಿಂಗೆ ಫ್ರೀಯಾಗಿ ಹೋಗ್ಬಿಡ್ತಾರೆ ಟೆನ್ಷನ್ ಇಲ್ದಾನೆ, ಆಯಿತಾ. ಇಲ್ಲಿ ಗಾಡಿಗಳು ಸ್ಟಾಪ್ ಅಲ್ಲಿ ಗಂಟೆ ಜಾಮ್ ಏನಕ್ಕೆ ಸಿಗುತ್ತೆ ಅನ್ನೋದಾದರೆ ಇದು ಪಾಯಿಂಟ್. ಏನು ಇಲ್ಲಿ ನೋಡಿ, ಈಗ ಹಿಂಗೆ ಸ್ಲೋ ಮೂವಿಂಗ್ ಹೋಗೋದು ಒಂದು, ಇಲ್ಲ ಜಾಗ ಇರೋ ಕಡೆ ಅಥವಾ ಈಗ ಎಲ್ಲ ಸೈಡಲ್ಲೆಲ್ಲ ಪಾರ್ಕಿಂಗ್ ಇದೆ, ಅಲ್ಲೂ ಮಾಡ್ಬೋದು, ಬಟ್ ಮಾಡಲ್ಲ. ಈಗ ಹಿಂಗೆ ಸಿಂಗಲ್ ಲೈನ್ ಹಾಕಿದ್ದಾರೆ, ಆ ಸಿಂಗಲ್ ಲೈನ್ಗೆ ಇನ್ನೇನು ಮಾಡೋದು, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ ನೋಡಿ, ಇಲ್ಲಿ ಸಿಂಗಲ್ ಲೈನ್ ಹಾಕಿದ್ದಾರೆ, ಇಲ್ಲಿ ಡಬಲ್ ಲೈನು. ಸೊ ಈ ಥರ ಡಬಲ್ ಲೈನ್ ಹಾಕ್ಬಿಡ್ತಾರೆ. ಡಬಲ್ ಲೈನ್ ಹಾಕಿದಾಗ ಅದ್ರ ಮಧ್ಯದಲ್ಲಿ ಇಷ್ಟಾಗ್ಲ ರೋಡ್ ಇದ್ದಾಗ ಅಲ್ಲಿ ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ 3 ಜನ ಸ್ಲೋ ಆಗಿ ಹೋಗ್ತಿದ್ರಲ್ಲ, ಹಂಗೆ ಸ್ಲೋ ಆಗಿ ಹೋಗ್ತಾರೆ ಡಬಲ್ ಲೈನ್ ಇದ್ರೂ. ಆ ಟೈಮಲ್ಲಿ ಏನಾಗುತ್ತೆ, ಜಾಮ್ ಆಗುತ್ತೆ ಅಲ್ಲಿ ಗಂಟೆ. ಫಾಸ್ಟಾಗಿ ಮೂವ್ ಆಗಿಬಿಟ್ರೆ ನಾರ್ಮಲಾಗಿ ಯಾವುದು ಟ್ರಾಫಿಕ್ ಇರಲ್ಲ, ಪೀಸ್ಫುಲ್ಲಾಗಿ ಹೋಗ್ಬಿಡ್ಬೋದು. ಸೊ ಕಸ್ಟಮರ್ ನೆಕ್ಸ್ಟ್ ಟೈಮ್ ಅಂದರೆ ಈಗ ಅದಕ್ಕೆ ಕಸ್ಟಮರ್ನ ಬ್ಯಾಕ್ ರೋಡಲ್ಲಿ ಕರ್ಕೊಬರ್ಬೇಕು ಅಂತಂದರೆ ಒಂದೊಂದು ಟೈಮಲ್ಲಿ ಟ್ರಾಫಿಕ್ ಆಗಿರೋದು ಗೊತ್ತಿರುತ್ತೆ, ಅದಕ್ಕೋಸ್ಕರ ಬರಲ್ಲ ಅವರು. ಇದು ಪಾಯಿಂಟ್. ಈ ಸಿಗ್ನಲಲ್ಲೂ ಮಳೆ ಬಂದ್ಬಿಟ್ರಂತೂ ಕೇಳೋಂಗೆ ಇಲ್ಲ. ಎಲ್ಲ ಒಳ್ಳೆ ಜೇಡ್ರ ಬಲೆ ಸುತ್ಕೊಳತ್ತೆ ನೋಡಿ, ಹಂಗೆ ಸುತ್ಕೊಬಿಡ್ತಾರೆ ನಮ್ಮ ಡ್ರೈವರ್ಗಳು ಇತ್ತಿಂದ ಎಲ್ಲ. ಪಾಪ ತುಂಬ ಕಷ್ಟಪಟ್ಟು ಅದನ್ನು ಬಿಡಿಸ್ಕೊಂಡು ಹೋಗೋಷ್ಟರೊಳಗೆ ಕಸ್ಟಮರು ಬೈಕೊಂಬಿಡ್ಬೇಕು ನಮ್ಮನ್ನು. ಯಾರು ಇನ್ಫಾರ್ಮೇಷನ್ ಕೊಟ್ಟರು ಇಷ್ಟು ಲೇಟಾಗಿ ಬಂದವನೇ ಅಂತ. ನಾವು ಅವರು ಲ್ಯಾಂಡ್ ಆಗಿ ಮಿನಿಮಮ್ ಬರೋಕ್ಕೆ 10 15 20 ನಿಮಿಷ ಬೇಕು. ಇಂಟರ್ನ್ಯಾಷನಲ್ ಆದರೆ ಹಾಫ್ ಆನ್ ಅವರ್, ಮುಕ್ಕಾಲು ಅವರು, 1 ಅವರೇ ತಗೊಳುತ್ತೆ ಅವರು ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೆ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಟೈಮಿಂಗ್ ಸಿಕ್ಕೊಂಡು ಇಲ್ಲಿಂದ ಓಡಬೇಕು ಅಂತ ಪ್ಲ್ಯಾನ್ ಮಾಡ್ತೀವಿ. ಅಲ್ಲಾದರೆ ಪೊಲೀಸರು ಡಬಲ್ ಲೈನ್ ಹಾಕಿದ್ರೆ ಬಂದು ಫೋಟೋ ಹೊಡೆದ್ಬಿಟ್ಟು ಫೈನರ ಹಾಕ್ತಾರೆ, ಏನಾದರೂ ಒಂದು ಮಾಡ್ತಿರ್ತಾರೆ. ಇಲ್ಲಿ ಪೀಸ್ಫುಲ್ಲಾಗಿ ಹಾಕಬಿಡೋದು. ಇಲ್ಲಿ ರೋಡ್ ಇದೆ, ಇಲ್ಲೆಲ್ಲ ಆ ಕಡೆ ಈ ಕಡೆ ಅಲ್ಲಿ ಹಾಕಬಿಡೋದು ಆರಾಮಾಗಿ. ಈಗ ಇಲ್ಲೆಲ್ಲರೂ ಹಾಕ್ಬಿಟ್ಟು ಟೀ ಕುಡಿಬೇಕು. ಟೀ ಕುಡ್ದಿಲ್ಲ, ಅಲ್ಲಿಂದ ಬಂದಲ್ಲ, ಸ್ವಲ್ಪ ಒಂಥರ ಮೈಂಡ್ ಫ್ರೆಶ್ ಆಗ್ಬೇಕಂದ್ರೆ ಒಂದು ದಮ್ ಟೀ ಹೊಡೆದ್ಬಿಟ್ರೆ ಫ್ರೆಶ್ ಆಗ್ಬಿಡುತ್ತೆ ಮೈಂಡು, ಪೀಸ್ಫುಲ್ಲಾಗಿ. 8 ಗಂಟೆ ಲ್ಯಾಂಡಿಂಗ್ ಇದೆ ಆಲ್ರೆಡಿ. ನಮ್ಮ ಓನರು ಡ್ಯೂಟಿ ಹಾಕ್ಬಿಟ್ಟಿದ್ದಾರೆ 8 ಗಂಟೆಗೆ ಡ್ಯೂಟಿನ. ಈಗ ಸದ್ಯಕ್ಕೆ ಗಾಡಿ ಸೈಡ್ಗೆ ಹಾಕಬೇಕು. ಗಾಡಿ ತೊಳೆದಿಲ್ಲ ಇವತ್ತು, ನೋಡಿ ತೊಳ್ಕೊಳ್ಳೋಣ. ಈಗಲ್ಲ, ನಾಳೆ. ಇವತ್ತು ನೈಟ್ ಡ್ಯೂಟಿ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಹೋಗ್ಬೋದು. ಓಕೆ ಫ್ರೆಂಡ್ಸ್, ಮಾಡ್ತೀನಿ ಮೆಸೇಜ್.